ಎಲ್ರಿಗೂ ನಮಸ್ಕಾರ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಕಟಿಂಗ್ ಮಾಡುವಂಥ ನೋಟ್ಸು ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಚಾರ್ಟ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಫೋನ್ ನಂಬರ್ ಸಹ ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಆ ಫೋನ್ ನಂಬರ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಅದನ್ನು ನೋಡಿ. ಅದಾದ ನಂತರ ನೋಟ್ಸ್ನ ಬೆಲೆ ಎಷ್ಟು, ಅದನ್ನು ನೀವು ಯಾವ ರೀತಿ ತೊಗೊಳ್ಬೇಕಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ನಿಮಗೆ ಯಾವ ರೀತಿ ಇರುತ್ತೆ ನೋಟ್ಸ್ ಅನ್ನೋದು ತೋರಿಸ್ತೀನಿ ನೋಡಿ. 4 ಡಾಟ್ ಬ್ಲೌಸು, ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್. ನಿಮಗೆ ಸಪ್ರೇಟ್ ಪಾರ್ಟ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಪಾಯಿಂಟ್ ವೈಸ್ ಇರುತ್ತೆ, ಮತ್ತು ಇದರಲ್ಲಿ ಫಾರ್ಮುಲಾ ಇರುತ್ತೆ ಮತ್ತು ಉದಾಹರಣೆನೂ ಇರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ನ ನೀವು ಓದ್ಕೊಂಡು ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಕಟಿಂಗ್ ಮಾಡ್ಬೋದು. ಯಾವ ರೀತಿ ಬಂದಿದೆ ಅಂತ ಹಿಂದ್ಗಡೆ ಸೈಡ್ ನಿಮಗೆ ಡಯಾಗ್ರಾಮ್ ಇರುತ್ತೆ. ಮುಂದೆ ಫಸ್ಟು ನಿಮಗೆ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ನ ಓದ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ನೀವು ಮಾರ್ಕ್ ಮಾಡಿರೋವಂಥದ್ದು ಮತ್ತು ಈ ಡಯಾಗ್ರಾಮಲ್ಲಿ ಇರುವಂಥದ್ದು ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದು ಇಮೇಜ್ ಇರುತ್ತೆ. ನಂತರ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಈ ರೀತಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಡಲ್ಸು ಇರುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ವ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಬ್ಲೌಸ್ ಕಟಿಂಗ್ ಮಾಡುವಂಥ ನೋಟ್ಸ್ ಇದು. ಈ ಬ್ಲೌಸ್ ಕಟಿಂಗಲ್ಲಿ ಇಷ್ಟಿರುತ್ತೆ. ಇದು ಬ್ಲೌಸ್ ಆಯ್ತಲ್ವ. ನೋಡಿ, ಕಲರ್ ಜೆರಾಕ್ಸ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಚೂಡಿದಾರ್ ಟಾಪ್ ನೋಟ್ಸು. ನಾನಿದು ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ನೋಡಿ ಈ ರೀತಿ ಇರುತ್ತೆ. ಕಲರ್ ಜೆರಾಕ್ಸ್ ಆದರೆ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇದ್ದೀರಲ್ವ. ಇದು ಕಲರ್ ಜೆರಾಕ್ಸ್, ಸ್ವಲ್ಪ ಕಲರ್ ಇರುತ್ತೆ. ವೈಟ್ ಆ್ಯಂಡ್ ಬ್ಲಾಕ್ ಆದರೆ ಈ ರೀತಿ ಇರುತ್ತೆ. ಬಟ್ ಅಕ್ಷರಗಳೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕೇ ತೊಗೊಳ್ಳಿ. ಇದು ಅಷ್ಟೇ. ಚೂಡಿದಾರ್ ಟಾಪಲ್ಲಿ ನಿಮಗೆ ಫಸ್ಟು ಸೈಡ್ ಓಪನ್ ಟಾಪು, ಅಂಬ್ರೆಲಾ, ಎಲೆನ್ ಕುರ್ತಾ, ಕಾಲರ್ ನೆಕ್, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಚೂಡಿದಾರ್ ಟಾಪ್ಸ್ದು ಕಟಿಂಗ್ ಮಾಡುವಂಥ ನೋಟ್ಸು. ಇದು ಅಷ್ಟೇ ಪಾಯಿಂಟ್ ವೈಸ್ ಇರುತ್ತೆ. ಅದ್ರ ಜೊತೆಗೆ ಪಾಯಿಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿ ಡಯಾಗ್ರಾಮ್ ಇರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಚೂಡಿದಾರ್ ಟಾಪ್ ನೋಟ್ಸು. ನಿಮಗೆಲ್ಲ ಥರದ ಮಾಡಲ್ಸು ಇರುತ್ತೆ ಇದರಲ್ಲಿ. ಓಕೆನಾ. ಇದಾಯ್ತಲ್ವ, ಇದು ಚೂಡಿದಾರ್ ಟಾಪ್ದು. ಇದು ಚಾರ್ಟ್ ನೋಟ್ಸು. ಚಾರ್ಟ್ ನೋಟ್ಸು ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ಗಿರುತ್ತೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ನೀವೇನು ನೋಡಿದಿರಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅದರಲ್ಲಿರುತ್ತೆ ಡೀಟೇಲ್ ಆಗಿ. ಮತ್ತು ಅದರಲ್ಲಿ ಫಾರ್ಮುಲಾ ಇರುತ್ತೆ, ಉದಾಹರಣೆ ಇರುತ್ತೆ. ಇದೇನೆಂದರೆ ಯಾವುದಕ್ಕೆ ಎಷ್ಟು ತೊಗೊಳ್ಬೇಕು. 0 ನೆಕ್ ಡೀಪಿಂದ 10-12 ಇಂಚ್ವರೆಗೂ ಡೀಪ್ ಇರಲಿ. ಶೋಲ್ಡರು, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು, ಇದನ್ನು ಯಾವ ರೀತಿ ತೊಗೊಳ್ಬೇಕು. ಬ್ಲೌಸ್ ಲೆಂತ್ ಎಷ್ಟು ತೊಗೊಳ್ಬೇಕು, ಫ್ರಂಟ್ ಸೈಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಈ ರೀತಿ ಕಂಪ್ಲೀಟ್ ರೆಡಿ ಇರುತ್ತೆ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಇರುತ್ತೆ. ನೋಡಿ, ಕಂಪ್ಲೀಟ್ 28 ಇಂಚಿಂದ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು. ಈಗ ಈ 3 ನೋಟ್ಸು ನೋಡಿದ್ರಲ್ವ ಯಾವ ರೀತಿ ಇರುತ್ತೆ ಅಂತ. ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಬ್ಲೌಸು, ಚೂಡಿದಾರ್ ಟಾಪು, ಚಾರ್ಟ್ ನೋಟ್ಸು. ಈಗ ಇದರ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ನೋಟ್ಸ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಈಗ ನಿಮಗೆ ಆಫರಲ್ಲಿ ಈ ನೋಟ್ಸು ಕೇವಲ 1000 ರೂಪಾಯಿಗೆ ಮಾತ್ರ ಸಿಗ್ತಾಯಿದೆ. ನೋಟ್ಸ್ನ ಬೆಲೆ 1000 ರೂಪಾಯಿ ಮಾತ್ರ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ ಕಾಣಿಸ್ತಾ ಇದೆ ನೋಡಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಈ ನಂಬರ್ನ. ಫಸ್ಟು ಯೆಲ್ಲೋ ಕಲರ್ ಬಾಕ್ಸಲ್ಲಿ ಇರುವಂಥ ನಂಬರ್ 9108108635 ಇದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು. ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಓಕೆನಾ. ಈಗ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಈಗ ಸ್ಕ್ರೀನ್ಶಾಟ್ ಈ ರೀತಿ ಇರಬೇಕು, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡಿರೋದನ್ನು ನೀವು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು. ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ನೋಟ್ಸ್ನ PDF ಫೈಲ್ ಕಳಿಸ್ಕೊಡ್ತೀನಿ, 3 ನೋಟ್ಸ್ದು. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಾನು ಬುಕ್ಕು ಕಳಿಸ್ಕೊಡೋದಿಲ್ಲ. ಏಕೆ ಅಂದರೆ ಪೇಪರ್ ಆಗಿರೋದ್ರಿಂದ ಅರ್ಧೋಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಳಾಗೋಗೋ ಚಾನ್ಸಸ್ ತುಂಬ ಇರುತ್ತೆ ಕೊರಿಯರಲ್ಲಿ. ಸೊ ಹಾಗಾಗಿ ನಿಮಗೆ ಒರಿಜಿನಲ್ PDF ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ.
ಪ್ರಿಂಟು ನೀವೇ ತೊಗೊಳ್ಬೇಕು. ಅದ್ರ ಜೊತೆಗೆ ವೀಡಿಯೋಸ್ದು ಲಿಂಕ್ ಕಳಿಸ್ಕೊಡ್ತೀನಿ. ಈ ವೀಡಿಯೋಸ್ ಲಿಂಕು ಲೈಫ್ ಟೈಮ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋಸ್ನ ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ನೋಟ್ಸ್ ತಗೊಂಡ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ಫಸ್ಟು ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಡಿ, ಅವ್ರಿಗೆ ಅಮೌಂಟ್ ಪೇ ಮಾಡೋದಕ್ಕೆ ಹೇಳಿ, ನಂತರ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲು ವಿಡಿಯೋ ಲಿಂಕ್ನ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ನಾನು ಯೂಟ್ಯೂಬಲ್ಲಿ ಸುಮಾರು 8 ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೋಡಿದ್ದಾರೆ. ಸೊ ಯಾವುದೇ ಅನುಮಾನ ಇಟ್ಕೊಳ್ಬೇಡಿ, ಅಮೌಂಟ್ನ ನೀವು ಪೇ ಮಾಡಿ ಧೈರ್ಯವಾಗಿ ನೋಟ್ಸ್ನ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ ಇರಲಿ ಕಾಲ್ ಮಾಡಿ ನೀವು ಆರಾಮ್ಸೆ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದು ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಸೊ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೋಟ್ಸ್ನ ತೊಗೊಳ್ಳಿ. ಟೈಮ್ ತುಂಬ ಕಡಿಮೆ ಇದೆ, ಆಫರನ್ನು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಸೊ ಈ ನೋಟ್ಸ್ನ ನೀವು ತೊಗೊಳ್ಳೋದ್ರಿಂದ ತುಂಬಾ ಅನುಕೂಲ ಪಡ್ಕೊಳ್ತೀರಾ. ಏನೇ ಡೌಟ್ಸ್ ಇದ್ದರೂ ನನಗೆ ನೀವು ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು. ನೋಟ್ಸಲ್ಲಿ ಎಲ್ಲ ಥರದ ಬ್ಲೌಸಸ್ಸು ಮತ್ತು ಡ್ರೆಸ್ಸಸ್ಸು ಕಟಿಂಗ್ ಮಾಡೋಕ್ಕೆ ಡೀಟೇಲ್ಸ್ ಇರುತ್ತೆ, ಫಾರ್ಮುಲಾ ಇರುತ್ತೆ. ಓಕೆ, ತಡ ಮಾಡಬೇಡಿ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದ ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ಇಲ್ಲ ಅಂದರೆ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈಗ ನಿಮಗೆ ಲೀಫ್ ನೆಕ್ಕು ವಿತ್ ಪ್ಯಾಚ್ ವರ್ಕು, ಸಿಂಪಲ್ ಒಂದು ಪ್ಯಾಚ್ ವರ್ಕ್ ಬರುತ್ತೆ. ಲೀಫ್ ನೆಕ್ ಡಿಸೈನು ಥ್ರೆಡ್ ಪೈಪಿಂಗ್ ಮಾಡಿ ನಿಮಗೆ ಡಿಸೈನು, ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ. ಮೇನ್ ಫ್ಯಾಬ್ರಿಕ್ಕು ನೋಡಿ ಈ ರೀತಿ ಇದೆ. ಇದಕ್ಕೆ ಗೋಲ್ಡ್ ಕಲರ್ ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಪಿಂಕ್ ಕಲರು ಪ್ಯಾಚ್ ಕೊಡ್ತಾಯಿದ್ದೀನಿ. ಬ್ಲೌಸ್ ಪೀಸ್ ಇದು. ಸ್ಯಾರಿ ಪಿಂಕ್ ಕಲರ್ ಇರೋದ್ರಿಂದ ಸ್ಯಾರಿ ಪೀಸಲ್ಲಿ ನಾವು ಈ ಪ್ಯಾಚನ್ನ ಕೊಡಬೇಕು. ಪೈಪಿಂಗು ಕಾಂಟ್ರಾಸ್ಟ್ ಇರೋದ್ರಿಂದ ಗೋಲ್ಡ್ ಕಲರಲ್ಲಿ ನಾನು ಪೈಪಿಂಗ್ನ ಕೊಡ್ತೀನಿ. ನೀವು ತೊಗೊಂಡಂಥ ಸ್ಯಾರಿ ಮತ್ತು ಬ್ಲೌಸು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಪೈಪಿಂಗ್ ಯಾವ್ದು ಕೊಡಬೇಕು, ಪ್ಯಾಚ್ ಯಾವ್ದು ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅದರಲ್ಲಿ ನೀವು ಪೈಪಿಂಗ್ ಮತ್ತು ಪ್ಯಾಚನ್ನ ಕೊಡ್ಬೋದು. ಇದು ಮೇನ್ ಫ್ಯಾಬ್ರಿಕ್ ದಪ್ಪ ಇರೋದ್ರಿಂದ ನಾನು ಲೈನಿಂಗಿಗೆ ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೆಕ್ ಕಟ್ ಮಾಡಿದ ನಂತರ ಫಸ್ಟ್ ಈ ರೀತಿ ಫ್ಯೂಸಿಂಗ್ ತೊಗೊಳ್ಬೇಕು. ತೊಗೊಂಡ ನಂತರ ಲೈನಿಂಗಲ್ಲಿ ನೀವು ಕಂಪ್ಲೀಟ್ ಬ್ಲೌಸ್ ಲೆಂತು ಎಷ್ಟು ಇಂಚಿದೆ ಅಂತ ಫಸ್ಟ್ ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ನೆಕ್ಸ್ಟು ಡೀಪ್ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಬೇಕು. ಓಕೆನಾ? ಅದಾದ ನಂತರ ನೆಕ್ ಬಿಡ್ತು. ಈ ಮೂರನ್ನು ನೀವು ಒಂದು ಸಲ ಅಳತೆ ಮಾಡ್ಕೊಳ್ಳಿ. ರೆಡಿ. ಇದು ಬಂದುಬಿಟ್ಟು 14 ಇಂಚು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಬ್ಲೌಸ್ ಲೆಂತ್ ಇದೆ. 11 ಇಂಚು ಡೀಪು, 14 + 11 2.25 ನೆಕ್ ಬಿಡ್ತಿದೆ. ಮೇಲ್ಗಡೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಗಮ್ಮು ಒಳಗಡೆ ಸೈಡ್ ಇರುತ್ತೆ. ಟೇಪಿಂದ ಫಸ್ಟ್ ಫುಲ್ ಲೆಂತು ಮಾರ್ಕ್ ಮಾಡ್ಕೊಳ್ಳಿ. 14 ಇಂಚು ಲೆಂತ್ ಇದೆ, 11 ಇಂಚು ಡೀಪ್ ಇದೆ, 2.25 ಇಂಚು ಇಲ್ಲಿ ನೆಕ್ ಹೊಡ್ತು. ನೆಕ್ ಬಿಡ್ತು ಎಷ್ಟಿರುತ್ತೋ ಅದಕ್ಕಿಂತ ನೀವು ಇನ್ನೂ 1 ಇಂಚ್ವರೆಗೂ ಬ್ರಾಡ್ನ ಜಾಸ್ತಿ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಪ್ಯಾಚ್ನ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಪ್ಯಾಚು ಈ ರೀತಿ ಇದೆ ಲೀಫ್ ನೆಕ್ಕಿಗೆ. ಈ ಮಾರ್ಕರಿಂದ ನೀವು ಈ ರೀತಿ ನಿಮಗೆ ಪರ್ಫೆಕ್ಟ್ ಬರೋವರೆಗೂ ಮಾರ್ಕ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಈ ರೀತಿ ಪರ್ಫೆಕ್ಟ್ ಬರೋವರೆಗೂ ಮಾರ್ಕ್ ಮಾಡಿಕೊಂಡ್ರೆ ನಿಮಗೇನು ಫಾಲ್ಟ್ ಆಗೋದಿಲ್ಲ. ಓಕೆನಾ? ನೆಕ್ಸ್ಟು ಈ ಫುಲ್ ಲೆಂತ್ ಏನಿರುತ್ತೋ ಬ್ಲೌಸ್ದು ಅಲ್ಲಿಂದ ಒಂದು ಅರ್ಧ ಇಂಚ್ ಬಿಟ್ಟು ಮತ್ತೆ ನೋಡಿ ಈ ಲೀಫ್ ನೆಕ್ನ ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟು ಪ್ಯಾಚ್ನ ಮಾರ್ಕ್ ಮಾಡಿಕೊಂಡು ನಂತರ ಲೀಫ್ ನೆಕ್ನ ಈ ರೀತಿ ಡಾಟ್ಸ್ ರೂಪದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ರೂಪದಲ್ಲಿ ಮಾರ್ಕ್ ಮಾಡಿಕೊಂಡ ನಂತರ ಈ ರೀತಿ ಮತ್ತೆ ನೀವು ಫುಲ್ ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಇರುತ್ತೆ. ಇದು ಪ್ಯಾಚು ಡೀಪ್ ಕರೆಕ್ಟಾಗಿರಬೇಕು. ಈ ರೀತಿ ನಾವು ಕ್ಯಾನ್ವಾಸಲ್ಲಿ ಫ್ಯೂಸಿಂಗಲ್ಲಿ ಫಸ್ಟ್ ಮಾರ್ಕ್ ಮಾಡಿಕೊಂಡು
ಕಟಿಂಗ್ ಮಾಡಬೇಕಾದ್ರೆ ನಿಮ್ಗೇನಾದರೂ ಇನ್ನು ಸ್ವಲ್ಪ ಕರೆಕ್ಷನ್ ಮಾಡೋದಿದ್ದರೆ ನೀವು ಕಟಿಂಗ್ ಮಾಡುವಾಗ ಫೈನಲ್ಲಾಗಿ ಕರೆಕ್ಷನ್ ಮಾಡಿಕೊಂಡು ಕಟ್ ಮಾಡ್ಬೋದು. ನೆಕ್ಸ್ಟು ಈ ಪ್ಯಾಚ್ ಕಟ್ ಮಾಡ್ಕೊಳ್ಳಿ. ಇದು ಪ್ಯಾಚು, ರೆಡಿ ಪ್ಯಾಚ್ ಇದು, ಓಕೆನಾ. ನೋಡಿ ಈ ರೀತಿ ಇದೆ. ಇದಾದ ನಂತರ ಈ ನೆಕ್ಕು ನೀವು ಒಂದು ಅರ್ಧ ಇಂಚು ಈ ರೀತಿ ಒಂದು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಸುತ್ತು ನೀವು ನೆಕ್ನ ಕಟ್ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ನೋಡಿ, ಯೂಟ್ಯೂಬಲ್ಲಿ ತೋರಿಸ್ತಾರಲ್ವ ನೆಕ್ ಡಿಸೈನ್ಸು, ಅವು ಯಾರು ಕಸ್ಟಮರ್ಸು ಸ್ಟಿಚ್ ಮಾಡಿಸೋದಿಲ್ಲ. ಆಲ್ಮೋಸ್ಟು ಪ್ಯಾಚ್ ವರ್ಕ್ ಮಾಡಿಸಿದ್ರೆ ಇದೇ ರೀತಿ, ಮತ್ತು ಟೈಲರಿಂಗ್ ಶಾಪಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ಸ್ನ ಇದೇ ರೀತಿಯೇ ಸ್ಟಿಚ್ ಮಾಡೋದು. ಸೊ ನಾನು ಹಾಗಾಗಿ ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಾರೋ ಆ ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ಫಿನಿಶಿಂಗು, ನೆಕ್ ಶೇಪು ಹೆಚ್ಚು ಕಡಿಮೆ ಇರ್ಬೋದು, ಇನ್ನೂ ಸ್ವಲ್ಪ ಬೆಟರಾಗಿ ನೆಕ್ ಶೇಪ್ನ ಮಾರ್ಕ್ ಮಾಡ್ಬೋದು, ಬಟ್ ಮೆಥಡ್ ಮಾತ್ರ ಇದೇ ಇರುತ್ತೆ. ಈಗ ಇದನ್ನು ನಾವು ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ದಪ್ಪ ಇರೋದ್ರಿಂದ ಸೊ ಇದಕ್ಕೇ ಡೈರೆಕ್ಟಾಗಿ ಈ ನೆಕ್ ಶೇಪ್ ಏನಿದೆ ಇದನ್ನು ಫಸ್ಟು ಐರನ್ ಮಾಡ್ಕೊಳ್ಬೇಕು. ಫಸ್ಟು ನೆಕ್ ಬಿಡ್ತು ಮೇಲ್ಗಡೆ ಸೈಡ್ ಜೋಡಿಸ್ಕೊಂಡು ನೋಡಿ ಈ ರೀತಿ ಸೆಂಟರ್ ನೋಡ್ಕೊಳ್ಬೇಕು. ಸೆಂಟರ್ ನೋಡಿಕೊಂಡು ಇದನ್ನು ಇದಕ್ಕೆ ಐರನ್ ಮಾಡ್ಕೊಳ್ಬೇಕು. ಈ ಪ್ಯಾಚ್ ಬಂದುಬಿಟ್ಟು ಕಲರ್ ಕಾಂಬಿನೇಷನ್ ಇದೆ ಅಲ್ವಾ, ನೋಡಿ ಇದಕ್ಕೆ ಈ ಪ್ಯಾಚನ್ನು ಐರನ್ ಮಾಡ್ಕೊಳ್ಬೇಕು. ನಾನೀಗ ಐರನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ. ಈ ರೀತಿ ಐರನ್ ಮಾಡ್ಕೊಂಡ ನಂತರ ಫಸ್ಟ್ ಪ್ಯಾಚ್ ರೆಡಿ ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ ನೋಡಿ, ಈ ಔಟ್ಸೈಡ್ ಏನಿದೆ ಇದನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಕ್ಯಾನ್ವಾಸ್ ಮೇಲೆ ಅಲ್ಲ, ಕ್ಯಾನ್ವಾಸ್ ಪಕ್ಕದಲ್ಲಿ ಈ ರೀತಿ ಕ್ಯಾನ್ವಾಸ್ ಪಕ್ಕದಲ್ಲಿ ನಾವು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಕಡೆ ಸೈಡ್ ಆ ಶೇಪ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಮತ್ತು ಪೈಪಿಂಗ್ ಮಾಡೋದಕ್ಕೆ ಈ ಕಡೆ ಸೈಡು ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಶೇಪ್ ಮಾತ್ರನೇ ಪೈಪಿಂಗು ಸ್ಟಿಚ್ ಮಾಡ್ಕೊಳ್ಬೇಕು. ಆ ಹೊಲಿಗೆ ಎಲ್ಲಿದೆಯೋ ನೋಡಿಕೊಂಡು ಕರೆಕ್ಟಾಗಿ ಅದರ ಪ್ರಕಾರನೇ ನಾವು ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಶೇಪ್ ನೋಡ್ಕೊಳ್ಳಿ, ಶೇಪು ಪರ್ಫೆಕ್ಟಾಗಿ ಬರಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ ನಂತರ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತಗೊಳ್ಳಿ ಸ್ವಲ್ಪ. ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತಗೊಂಡು ಈಗ ಮತ್ತೆ ಪೈಪಿಂಗ್ ಏನು ಮಾಡಿದ್ದೀವೋ ಸೇಮ್ ಆ ಹೊಲಿಗೆ ಮೇಲೆ ಮತ್ತೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಓಕೆನಾ. ಇದಾದ ನಂತರ ಒಂದು 1/4 ಇಂಚ್ ಮಾರ್ಜಿನ್ ಬಿಟ್ಟು 2 ಪೀಸ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಕಟ್ ಮಾಡಿಕೊಂಡು ಈ ರೀತಿ ಶೇಪ್ ಇರೋ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿ ಟರ್ನ್ ಆಯ್ತಲ್ವ. ಈಗ ಇದನ್ನು ನೀಟಾಗಿ ಜೋಡಿಸ್ಕೊಂಡು
ಸುತ್ತು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಇದಾದ ನಂತರ ಸುತ್ತು ನೋಡಿ ಈ ರೀತಿ ಒಂದು ಅರ್ಧ ಇಂಚು ಬಿಟ್ಟು ಕಂಪ್ಲೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸುತ್ತು ಓವರ್ಲಾಕ್ನ ಮಾಡ್ಕೊಳ್ಬೇಕು ಸುತ್ತು. ಓಕೆನಾ, ಇದು ಪ್ಯಾಚ್ ರೆಡಿ ಆಯಿತು. ಇದಕ್ಕೆ ಕಂಪಲ್ಸರಿ ಓವರ್ಲಾಕ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಪರ್ಪಸ್ ಆಗಿರೋದ್ರಿಂದ ಸೊ ಓವರ್ಲಾಕ್ ಏನು ಮಾಡ್ತಾಯಿಲ್ಲ. ನೆಕ್ಸ್ಟು ನೆಕ್ ರೆಡಿ ಮಾಡ್ಕೊಳ್ಬೇಕು. ಫೇಸ್ ಮೇಲ್ಗಡೆ ಇರಬೇಕು, ಅಂದರೆ ಸೀದಾ ಮೇಲ್ಗಡೆ ಇರಬೇಕು. ಲೈನಿಂಗ್ನ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಬೇಕು. ಫ್ಯೂಸಿಂಗ್ ಮೇಲ್ಗಡೆ ಕಾಣಿಸ್ಬೇಕು. ಇದಕ್ಕೆ ಫಸ್ಟ್ ಪೈಪಿಂಗ್ ಇರೋದ್ರಿಂದ ಫಸ್ಟ್ ಪೈಪಿಂಗ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ಕ್ಯಾನ್ವಾಸ್ ಪಕ್ಕದಲ್ಲಿ ಹೊಲಿಗೆನ ಹಾಕ್ಕೊಳ್ಳಿ, ಯಾಕಂದರೆ ಕಾಣಿಸೋದಿಲ್ಲ ಅದು. ನೆಕ್ ಶೇಪು ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಕಾಣಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು. ಇದು ಇನ್ನೂ ಒಂದು ಮೆಥಡ್ ಇದೆ, ಸೊ ಅದು ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಈಸಿ ಇರೋ ಮೆಥಡ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಪೈಪಿಂಗ್ ಕರೆಕ್ಟಾಗಿ ಹೊಲಿಗೆ ಎಲ್ಲಿದೆ ಅಲ್ಲಿ ಪೈಪಿಂಗ್ನ ಜೋಡಿಸ್ಕೊಂಡು ನೆಕ್ ಫುಲ್ಲು ಅಟ್ಯಾಚ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಅಟ್ಯಾಚ್ ಮಾಡ್ಕೊಂಡ ನಂತರ ಈಗ ನೋಡಿ ಇದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಪೈಪಿಂಗು ಕೆಳಗಡೆ ಸೈಡ್ ಇರಬೇಕು, ಈ ಕ್ಯಾನ್ವಾಸ್ ಮೇಲ್ಗಡೆ ಸೈಡ್ ಕಾಣಿಸ್ಬೇಕು. ಲೈನಿಂಗ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಈಗ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿರುವಂಥ ಹೊಲಿಗೆ ಏನಿರುತ್ತೋ ಆ ಹೊಲಿಗೆ ಕಾಣಿಸುತ್ತೆ. ಸೊ ಆ ಹೊಲಿಗೆ ಪಕ್ಕದಲ್ಲೇ ನೋಡಿ ಈ ರೀತಿ ನಾವು ಹೊಲಿಗೆನ ಹಾಕ್ಕೊಳ್ಬೇಕು. ಈ ಗೋಡನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಡಬಲ್ ಗೋಡದಲ್ಲೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಸ್ಟಿಚ್ ಮಾಡಿಕೊಂಡ ನಂತರ ಈ ಸೆಂಟ್ರಲ್ಲಿ ಒಂದು 1/4 ಇಂಚ್ ಬಿಟ್ಟು ಸುತ್ತು ಕಟ್ ಮಾಡಬೇಕು. ನೋಡಿ ಈ ರೀತಿ ಒಂದು 1/4 ಇಂಚ್ ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಈ ರೀತಿ ಶೇಪ್ ಇರೋ ಕಡೆ ಎಲ್ಲ ನಾವು ಕಟ್ ಮಾಡಬೇಕು. ಆಗ ನಮಗೆ ನೀಟಾಗಿ ಟರ್ನ್ ಆಗುತ್ತೆ. ಇದನ್ನೀಗ ನೋಡಿ ಈ ರೀತಿ ಈಸಿಯಾಗಿ ರಿವರ್ಸ್ ಮಾಡ್ಕೊಳ್ಳೋದೆ. ಈ ರೀತಿ ರಿವರ್ಸ್ ಮಾಡಿಕೊಂಡು ಪೈಪಿಂಗ್ ಪಕ್ಕದಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಕಿನಾರಿ ಹೊಲಿಗೆ ರಿವರ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ನೀಟಾಗಿ ರಿವರ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಈ ಪ್ಯಾಚು ನಾವು ಇರುತ್ತಲ್ವ ಓವರ್ಲಾಕ್ ಮಾಡ್ಕೊಂಡಿರೋದು ಸೆಂಟ್ರು ಈ ರೀತಿ ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡ್ಕೊಂಡ ನಂತರ ಬೇಕಾದರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ ಸೆಂಟ್ರ್ ಇರಬೇಕು. ಇಲ್ಲಿ ನೆಕ್ ಸೆಂಟ್ರು ಈ ಪ್ಯಾಚ್ಗೆ ಕರೆಕ್ಟಾಗಿ ಇರೋದು ಈ ರೀತಿ ಜೋಡಿಸ್ಕೊಂಡು ಹೊಲಿಗೆ ಇರುತ್ತಲ್ವ ಹೊಲಿಗೆ ಹಾಕಿರೋದು ಆ ಹೊಲಿಗೆ ಮೇಲೇ ನಾವು ಈ ನೆಕ್ಕನ್ನ ಈ ರೀತಿ ಇಟ್ಟು ಫಸ್ಟು ರಫ್ ಮಾಡಿ ಈ ಪ್ಯಾಚನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು.
ನೋಡಿ ಸ್ಟಿಚಿಂಗ್ ಮಾಡೋದು ಇದೇ ರೀತಿಯೇ, ಅರ್ಥ ಆಯ್ತಲ್ವ? ಪ್ಯಾಚ್ ನಾವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಇದೇ ರೀತಿಯೇ ಇರುತ್ತೆ. ಮೆಥಡು ತುಂಬ ಈಸಿ ಮೆಥಡ್ ಇದು.